ನಮಸ್ಕಾರ ಸ್ನೇಹಿತರೆ, ನಮ್ಮ ಶೈಲಾದಿಲಿ ಫೆಸ್ಟಿವಲ್ಸ್ ವ್ಲಾಗ್ಸ್ಗೆ ಸ್ವಾಗತ. ಇಂದು ತುಂಬ ರುಚಿಯಾದ ಮತ್ತು ಸುಲಭವಾಗಿ ಮಾಡಬಹುದಾದ ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್ ಮಾಡುವ ವಿಧಾನ ನೋಡೋಣ ಬನ್ನಿ. ಹಾಕುವ ಪದಾರ್ಥಗಳು: ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಈರುಳ್ಳಿ, ತರಕಾರಿಗಳು, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲಿಗೆ ಕಡಾಯಿಗೆ ಎಣ್ಣೆ ಹಾಕಿ ಈರುಳ್ಳಿಯನ್ನು ಬಾಡಿಸಿಕೊಳ್ಳಬೇಕು. ಸ್ವಲ್ಪ ಅದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಬಾಡಿಸ್ಕೊತಾನೆ ಇರಬೇಕು. ನಂತರ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು, ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ವೆಜಿಟೇಬಲ್ಸ್ ಹಾಕಬೇಕು. ನಾನು ಬೀನ್ಸು, ಕ್ಯಾರೆಟ್ ಹಾಕಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ನಾವು ಸ್ಲಿಮ್ಮಲ್ಲಿ ಹೆವಿ ಫ್ಲೇಮ್ ಇಕ್ಕಿದ್ರೆ ಅದು ಸ್ವಲ್ಪ ಸೀದೋದಂಗೆ ಆಗುತ್ತೆ. ಸ್ವಲ್ಪ ಉರಿ ಕಡಿಮೆ ಇಕ್ಕಿ ಹಾಕ್ಕೋಬೇಕು. ನಂತರ ಎಗ್ ಹಾಕಬೇಕು. ಕೋಳಿ ಮೊಟ್ಟೆಯನ್ನು ಸೇರಿಸಿದಾಗ ನಾವು ಸ್ವಲ್ಪ ನಿಧಾನವಾಗಿ ಕಲಿಸಬೇಕು. ಫ್ಲೇಮ್ ನಾವು ಕಡಿಮೆ ಇಟ್ಕೊಂಡು ಕಡಿಮೆ ಉರಿಯಲ್ಲೇ ನಾವು ಅದನ್ನು ಬಾಡಿಸ್ಕೋಬೇಕು. ನಂತರ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಪೆಪ್ಪರ್ ಪೌಡ್ರು, ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ನಾವು ಅದನ್ನು ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಉರಿತಾನೆ ಇರಬೇಕು. ಅದನ್ನು ಕೈ ಬಿಡಬಾರ್ದು, ಇಲ್ಲಾಂದರೆ ಅದು ಸಿದೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಸ್ವಲ್ಪ ಸ್ಲಿಮ್ಮಲ್ಲೇ ಇಕ್ಕಿ ಅದನ್ನು ಮಾಡಬೇಕು. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ನಂತರ ನಾವು ಅನ್ನ ರೆಡಿ ಮಾಡಿಕೊಂಡಿರೋ ಅನ್ನನ ಹಾಕಿ ಕಲಿಸ್ಕೋಬೇಕು. ನಿಧಾನವಾಗಿ ಕಲಸಿ, ಫ್ಲೇಮ್ ಮಾತ್ರ ಕಡಿಮೆ ಇರಬೇಕು. ಕಡಿಮೆ ಉರಿಯಲ್ಲೇ ನಾವು ಇದನ್ನು ಮಾಡಬೇಕು. ನಾವು ಹೆಚ್ಚು ಉರಿ ಇಕ್ಕೊಳಕ್ಕೆ ಹೋದರೆ ಬಾಡೋಗುತ್ತೆ, ಸೀದೋಗುತ್ತೆ, ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಕೊನೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿದರೆ ನಮ್ಮ ಬಿಸಿ ಬಿಸಿ ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೈಲಾದಿಲಿ ಫೆಸ್ಟಿವಲ್ಸ್ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.